ಸೊ ಈ ಆರ್ಟ್ ರಿಲೇಟೆಡ್ ಕೋರ್ಸ್ ಅನ್ನ ನೀವು ಅಟೆಂಡ್ ಆದ್ಮೇಲೆ ಎನಿ ಎಮರ್ಜೆನ್ಸಿ ಸಿಚುಯೇಷನ್ ಇರ್ಬೋದು, ಎನಿ ಆರ್ಟ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು, ಅದ್ರ ಜೊತೆ ಡಯಾಬಿಟಿಸ್ ಇರ್ಬೋದು, ಅದ್ರ ಜೊತೆ BP ಇರ್ಬೋದು. ಅದನ್ನ ನೀವು ತುಂಬಾ ಕರಾರುವಕ್ಕಾಗಿ ಡಯಾಗ್ನೈಸ್ ಮಾಡಿ ನೀವು ಟ್ರೀಟ್ ಮಾಡ್ಬೋದು. ಓಕೆ, ಆಕ್ಚುಲಿ ಈ 4 days ಕ್ಲಾಸ್ ಇಟ್ಸ್ ವೆರಿ ಡೆಪ್ತ್. ಓಕೆ, ಮೇ ಬಿ 5 days ಆಗ್ಬೋದು, ಬಟ್ ಎಲ್ಲಾ ಪ್ಯಾಟರ್ನ್ ಕವರ್ ಮಾಡ್ತೀವಿ. ನಮ್ಮ ಮನೆಯವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು, ಸ್ಟಂಟ್ ಹಾಕಿದ್ದಾರೆ 1 year ಬ್ಯಾಕ್. ಆಮೇಲೆ ಶುಗರ್ ಇದೆ 10 years ಇಂದ. ಓಕೆ, ಅವರು ಟ್ಯಾಬ್ಲೆಟ್ ಮೇಲೆ ಇದ್ದಾರೆ ಇವಾಗ. ಅದಕ್ಕೆ ಏನಾದ್ರೂ ಸೊಲ್ಯೂಷನ್ ಇದೆಯಾ? ಸೊಲ್ಯೂಷನ್ ಅಂತಂದ್ರೆ ಇವಾಗ ಅವ್ರು ಸ್ಟಂಟ್ ಹಾಕಿರೋದ್ರಿಂದ ಸಿಂಪ್ಟಮ್ಸ್ ಏನು ಇರಲ್ಲ. ಸೊ ಸೊಲ್ಯೂಷನ್ ಹೇಗ್ ಇವಾಗ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ, ಕೆಲವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ, ಕೆಲವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಲಿವರ್ ಪ್ರಾಬ್ಲಮ್ ಇರುತ್ತೆ, ಕೆಲವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಡಯಾಬಿಟಿಸ್ ಇರುತ್ತೆ. ಸೊ ಇದನ್ನ ಡೈನಾಮಿಕ್ ಆಗಿ ಮಾಡ್ಬೇಕು ಅಂತಂದ್ರೆ ಇವತ್ತಿಗೆ ಅವ್ರ ಏನ್ ಸಫರಿಂಗ್ ಇದೆ. ಫಾರ್ ಎಕ್ಸಾಂಪಲ್ ಹಾರ್ಟ್ ಪ್ರಾಬ್ಲಮ್ ಅಂದ್ರೆ ಅಲ್ವಾ, ಅದ್ರ ಜೊತೆಗೆ ಏನಾದ್ರು ಎದೆ ಚುಚ್ಚೋದು, ಎದೆ ನೋವಿದೆನಾ? ಇವಾಗ ಟ್ಯಾಬ್ಲೆಟ್ ಮೇಲೆ ಇದಾರೆ, ಏನು ಇಲ್ಲ, ಏನು ಸಿಂಪ್ಟಮ್ಸ್ ಇಲ್ಲ. ಶುಗರ್ 7 ಅಂದ್ರೆ HbA1c 7 ತನಕ ಇದೆ. ಓಕೆ, ಸೊ 7 ಇದೆ ಅಂದ್ರೆ ಕಂಟ್ರೋಲ್ ಅಲ್ಲೇ ಇದೆ, ನಥಿಂಗ್ ಟು ವರಿ. ವಾರಕ್ಕೆ ಒಂದ್ಸತಿ K3 ಪಾಯಿಂಟ್ 3 ವಾರ ಪ್ರೆಸ್ ಮಾಡಿ ಅವ್ರಿಗೆ. K3 ಪಾಯಿಂಟ್ 3 ವಾರ. ಹೌದು, ಅದು ಶುಗರ್ನು ಕಂಟ್ರೋಲ್ ಮಾಡುತ್ತೆ, ಅದ್ರ ಜೊತೆಗೆ ಈವನ್ ಹಾರ್ಟ್ ಅನ್ನು ಎನರ್ಜೈಸ್ ಮಾಡುತ್ತೆ. ಸರಿನಾ? ಅದ್ರ ಜೊತೆಗೆ ವಾರಕ್ಕೆ ಒಂದ್ಸತಿ ಇಲ್ಲ 2 ಸತಿ ಯಾವಾಗಾದ್ರು ಟು ಸ್ಟ್ರೆಂಥನ್ ಯುವರ್ ಹಾರ್ಟ್, ಎಡಗೈ ತೋರು ಬೆರಳು, ದಿಸ್ ಈಸ್ ಇನ್ನರ್ ಸೈಡ್ ಅಂದ್ರೆ ಈ ನಿಮ್ಮ ಮಿಡಲ್ ಫಿಂಗರ್ ಕಡೆ ಜಸ್ಟ್ ಒಂದು ರೆಡ್ ಲೈನ್ ಹೇಳಿರಿ. 1/2 hour ಮಾತ್ರ, ವೀಕ್ಲಿ ಒನ್ಸ್ ಇಲ್ಲ ಟ್ವೈಸ್ 1-2 ವಾರ ಮಾಡಿ. ಸೊ ದಟ್ ಹಾರ್ಟ್ ಹ್ಯಾಂಗ್ ರೈಸ್ ಆಗುತ್ತೆ. ಸೊ ಫೈನಲ್ ಆಗಿ ವಿ ಹ್ಯಾವ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇನ್ ದ ಹಾರ್ಟ್. ಸೊ ಹಾರ್ಟ್ chi ಡಿಫಿಷಿಯನ್ಸಿ, ಹಾರ್ಟ್ ಬ್ಲಡ್ ಡಿಫಿಷಿಯನ್ಸಿ, ಹಾರ್ಟ್ ಯಾಂಗ್ ಡಿಫಿಷಿಯನ್ಸಿ ಅಂಡ್ ಹಾರ್ಟ್ ಅಂಡ್ ಕಿಡ್ನಿ ಡಿಸಾರ್ಮೋನಿ ಅಂತಾನೆ ಒಂದು ಪ್ಯಾಟರ್ನ್ ಇದೆ. ಸೊ ಎಲ್ಲಾ ಹಾರ್ಟ್ ಪೇಷಂಟ್ಸ್ಗೆ ಒಂದು ರೆಡಿಮೇಡ್ ಪ್ರೋಟೋಕಾಲ್ಸ್ ಅಂತ ಏನಿರಲ್ಲ. ಅವ್ರದ್ದು ಸಿಂಪ್ಟಮ್ಸ್ ನೋಡ್ಬೇಕು, ಅವ್ರ ಪಲ್ಸ್ ನೋಡ್ಬೇಕು, ಟಂಗ್ ನೋಡ್ಬೇಕು, ಅಂಡ್ ಅವ್ರ ಬೇರೆ ಬೇರೆ ಕಾಯಿಲೆಗಳು ಏನಿದೆ ಅದನ್ನ ಕನ್ಸಿಡರ್ ಮಾಡಿಕೊಂಡು ನೀವು ಟ್ರೀಟ್ ಮಾಡಿದಾಗ ಅದ್ಭುತವಾದ ರಿಸಲ್ಟ್ ಬರುತ್ತೆ. ತುಂಬಾ ಜನಕ್ಕೆ ಒಂದು ಗಾಬರಿ, ಒಂದು ಆಂಗ್ಸೈಟಿ, ಹಾರ್ಟ್ ಸ್ಟೆಂಟ್ ಹಾಕ್ಸ್ಕೊಂಡಿದೀನಿ, ನನಗೇನಾಗ್ಬಿಡುತ್ತೆ ಏನೋ, ಹಾರ್ಟ್ ತೊಂದರೆ ಆಗುತ್ತೆ ಅಂತ. ಸೊ ನಿಮ್ಮ ಎಲ್ಲಾ ಗಾಬರಿಗಳನ್ನ ಕಳಿಯೋದಿಕ್ಕೆ ಇದೇ 26ನೇ ತಾರೀಕು, ಇನ್ನ 4 ದಿವಸ ಟೈಮ್ ಇದೆ. ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ನ ಇನ್ ಡೆಪ್ತ್ ಆಗಿ ಡಿಸ್ಕಸ್ ಮಾಡ್ತೀವಿ. ಓಕೆ, ಯಾರು ಈ ಅಪರ್ಚುನಿಟೀಸ್ ಅನ್ನ ಮಿಸ್ ಮಾಡ್ಕೋಬೇಡಿ, ಅದ್ಭುತವಾಗಿರುತ್ತೆ ಕ್ಲಾಸು. ಸುಮಾರು ಜನ ಡಯಾಬಿಟಿಸ್ದು ಮತ್ತೆ ಜಾಯಿಂಟ್ ಪೇನ್ ಕ್ಲಾಸ್ ಅಟೆಂಡ್ ಆಗಿದ್ರಿ. ಐ ಹೋಪ್ ಯು ಎಂಜಾಯ್ಡ್. ಸೊ ಎವ್ರಿ ಜಾಯಿಂಟ್ಸ್ ಕವರ್ ಮಾಡಿದ್ವಿ. ಅಂಡ್ ಸುಮಾರು ಜನ ಇವತ್ತು ಫೋನ್ ಮಾಡಿ ಹೇಳ್ತಾರೆ, ನಿಮ್ ಡಯಾಬಿಟಿಸ್ ಕ್ಲಾಸ್ ಅಟೆಂಡ್ ಮಾಡ್ದಾಗ್ಲಿಂದ ನಮ್ ಶುಗರ್ ಕಂಟ್ರೋಲ್ ಅಲ್ಲಿ ಇದೆ ಅಂತ. ಜಾಯಿಂಟ್ ಪೇನ್ ಕ್ಲಾಸ್ ಅಟೆಂಡ್ ಆದ್ಮೇಲೆ ನನ್ನ ಪೇನ್ ರಿಲೇಟೆಡ್ ಇಶ್ಯೂಸ್ ಅನ್ನ ನಾವೇ ಟೇಕ್ ಕೇರ್ ಮಾಡ್ತಾ ಇದೀವಿ ಅಂತ. ಸೊ ಈ ತರ ಸ್ಪೆಷಲೈಸ್ಡ್ ಕೋರ್ಸ್ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಯಾರೋ ಒಬ್ಬರಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಅವ್ರಿಗೆ ಹೋಗ್ಬಿಟ್ಟು ನಾನು ಎಂಟೈರ್ ಕೋರ್ಸ್ ತಗೊಳ್ಳಿ ಅಂದ್ರೆ ಅವ್ರಿಗೆ ಬೇಕಾಗಿಲ್ಲ ಅಲ್ವಾ. ಅವ್ರಿಗೆ ಹೊಟ್ಟೆ ನೋವು ನನಗೆ ಬೇಡ ಅಂತಾರೆ, ಚೆನ್ನಾಗಿ ಊಟ ಮಾಡ್ತಾ ಇದ್ದೀನಿ ನನಗೆ ಹೊಟ್ಟೆ ನೋವು ಹೇಳ್ಬೇಡಿ ಅಂತಾರೆ, ಗ್ಯಾಸ್ಟ್ರಿಕ್ ಬೇಡ ನನಗೆ ಅಂತ ಹೇಳ್ತಾರೆ. ಅವ್ರಿಗೇನ್ ಬೇಕು, ಅವ್ರಿಗೊಂದು ಹಾರ್ಟ್ ರಿಲೇಟೆಡ್, ಕಿಡ್ನಿ ರಿಲೇಟೆಡ್ ಸಮ್ ಇಶ್ಯೂಸ್ ಇರುತ್ತೆ, ಅದನ್ನ ಯಾವ ತರ ಸಾಲ್ವ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಯಾವ್ದಾದ್ರು ಒಂದು ಪಾಯಿಂಟ್ ಮಾಡಿದಾಗ ಆ ಸಿಂಪ್ಟಮ್ಸ್ ಹೆಚ್ಚು ಇಲ್ಲ ಕಡಿಮೆ ಆದ್ರೆ ಅದನ್ನ ಯಾವ ತರ ಕೌಂಟರ್ ಮಾಡೋದು. ಸೊ ಯು ಹ್ಯಾವ್ ಟು ಲರ್ನ್ ಸಿಸ್ಟಮೆಟಿಕಲಿ. ಇವತ್ತು ನಿಮ್ಗೆ ಒಂದು K7 ಅಕ್ಯುಪಂಚರ್ ಪಾಯಿಂಟ್ ಕೊಟ್ಟೆ, ನೋ ಡೌಟ್ ಇಟ್ ವರ್ಕ್ಸ್. ನಾಳೆ ಇನ್ನೊಂದು ಸಿಂಪ್ಟಮ್ಸ್ ಬಂದಾಗ ನೀವು ಯಾವ ತರ ಡಿಸಿಷನ್ ತಗೋಬೇಕು. ಸೊ ಈ ಹಾರ್ಟ್ ರಿಲೇಟೆಡ್ ಕೋರ್ಸ್ ಅನ್ನ ನೀವು ಅಟೆಂಡ್ ಆದ್ಮೇಲೆ ಎನಿ ಎಮರ್ಜೆನ್ಸಿ ಸಿಚುಯೇಷನ್ ಇರ್ಬೋದು, ಎನಿ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು, ಅದ್ರ ಜೊತೆ ಡಯಾಬಿಟಿಸ್ ಇರ್ಬೋದು, ಅದ್ರ ಜೊತೆ BP ಇರ್ಬೋದು, ಅದನ್ನ ನೀವು ತುಂಬಾ ಕರಾರುವಕ್ಕಾಗಿ ಡಯಾಗ್ನೈಸ್ ಮಾಡಿ ನೀವು ಟ್ರೀಟ್ ಮಾಡ್ಬೋದು. ಓಕೆ, ಆಕ್ಚುಲಿ ಈ 4 days ಕ್ಲಾಸ್ ಇಟ್ಸ್ ವೆರಿ ಡೆಪ್ತ್. ಓಕೆ, ಮೇ ಬಿ 5 days ಆಗ್ಬೋದು, ಬಟ್ ಎಲ್ಲಾ ಪ್ಯಾಟರ್ನ್ ಕವರ್ ಮಾಡ್ತೀವಿ. ಮಾಡರ್ನ್ ಸೈನ್ಸ್ ಅಂದ್ರೆ ಹಾರ್ಟ್ ಅಂದ್ರೆ ಹಾರ್ಟ್. ನೀವು ಕೆಮ್ಮೈತಂದ್ರೆ ಅವ್ರು ನೋಡಲ್ಲ, ನಾನು ಹಾರ್ಟ್ ಸ್ಪೆಷಲಿಸ್ಟ್, ಕೆಮ್ಮಿಗೆಲ್ಲ ನೋಡಲ್ಲ ಅಂತ ಹೇಳ್ತೀರಿ. ಬಟ್ ನಾವೊಂದು ರಿಲೇಶನ್ಶಿಪ್ ತಗೋತೀವಿ. ಹಾರ್ಟ್ ಮತ್ತೆ ಲಂಗ್ಸ್, ನಿಮ್ಮ ಶ್ವಾಸಕೋಶ, 2 ನೈಬರ್ ಆರ್ಗನ್ಸ್. ಹಾರ್ಟ್ ಪ್ರಾಬ್ಲಮ್ ಆಗಿರೋರಿಗೆ ಲಂಗ್ಸ್ ಸಿಂಪ್ಟಮ್ ಬರ್ತವೆ. ಏನ್ ಬರುತ್ತೆ ಹೇಳಿ? ಏದುಸಿರು ಬರುತ್ತೆ. ಅದೇ ಲಂಗ್ಸ್ ಪ್ರಾಬ್ಲಮ್ ಇರೋರಿಗೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ, ಮಿಸ್ಸಿಂಗ್ ಹಾರ್ಟ್ ಬೀಟ್ ಆಗುತ್ತೆ, ಹಾರ್ಟ್ ಚೋಕ್ ಆಗುತ್ತೆ, ಅಂಡ್ ಹಾರ್ಟ್ ಬ್ಲಡ್ ಡಿಫಿಷಿಯನ್ಸಿ ಆಗುತ್ತೆ.
ಬಟ್ ಪ್ರಾಬ್ಲಮ್ ಇರೋದು ಲಂಗ್ಸ್ ಅಲ್ಲಿ. ಸೊ ಈ ತರ ರಿಲೇಶನ್ಶಿಪ್ ನ ನೀವು ಅರ್ಥ ಮಾಡ್ಕೊಂಡಾಗ ಮಾತ್ರ ಪರ್ಸನ್ ನ ಸಂಪೂರ್ಣವಾಗಿ ವಾಸಿ ಮಾಡ್ಕೊಳ್ಳೋದು. ಇಲ್ಲ ನಾನು ಆರ್ಟ್ ಸ್ಪೆಷಲಿಸ್ಟ್ ಮಾತ್ರ ಅದಕ್ ಮಾತ್ರ ನೋಡ್ತೀನಿ ಅಂತಂದ್ರೆ ಏನಾಗುತ್ತೆ ಗೊತ್ತಾ, ಲೈಫ್ ಲಾಂಗ್ ಮಾತ್ರೆ ತಗೋತೀರಾ, ಲೈಫ್ ಲಾಂಗ್ ಮಾತ್ರೆಗಳು. ಯಾಕೆ ಹೇಳಿ, ನೀವು ಆರ್ಟ್ ಗೆ ಎಲ್ಲಿಂದ ಎನರ್ಜಿ ಬರುತ್ತಂತ ಗೊತ್ತಿಲ್ಲ, ಆರ್ಟ್ ಇಂದ ಎನರ್ಜಿ ಎಲ್ಲಿಗೆ ಹೋಗುತ್ತಂತ ಗೊತ್ತಿಲ್ಲ, ಆ ಇನ್ಲೆಟ್ ಔಟ್ಲೆಟ್ ಗೊತ್ತಿಲ್ಲ, ಅದ್ರ ಹೆಂಗ್ ಮ್ಯಾನೇಜ್ ಮಾಡ್ತೀರಾ? ಆಗಲ್ಲ. ಅದಕ್ಕೋಸ್ಕರ ದೇರ್ ಇಸ್ ಎ ವೇ, ನಿಮ್ಮ ಎಲ್ಲಾ ಕಾಯಿಲೆಗಳನ್ನು ಮೂಲ ಬುಡದಿಂದ ಕಿತ್ತಾಕ್ಬೋದು. ನಮ್ಮ ಬಸವೈಕ್ಯ ಅಕಾಡೆಮಿ ಕಳೆದ 17-18 ವರ್ಷದಲ್ಲಿ ಇದನ್ನ ನಾವು ಸಾವಿರಾರು ಪೇಷಂಟ್ ಮೇಲೆ ಪ್ರೂವ್ ಮಾಡಿದೀವಿ. ಈ ಪ್ರೂವನ್ ರಿಸಲ್ಟ್ಸ್ ಮತ್ತೆ ಪ್ರೋಟೋಕಾಲ್ಸ್ ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಒಂದೇ ಕಾರಣದಿಂದ ಆರ್ಟ್ ಇಶ್ಯೂಸ್ ಬರುತ್ತೆ ಅಂತ ನಾನು ಹೇಳಕ್ಕಾಗಲ್ಲ. ಮಲ್ಟಿಪಲ್ ಇಶ್ಯೂಸ್ ಇರುತ್ತೆ. ನಿಮ್ ಬೇರೆ ಕಾಯಿಲೆಯಿಂದ ಆರ್ಟ್ ಮೇಲೆ ಲೋಡ್ ಆಗಿರ್ಬೋದು, ಇಲ್ಲ ಎಮೋಷನಲ್ ಸ್ಟ್ರೆಸ್ ಇರ್ಬೋದು, ಇಲ್ಲ ನಿಮ್ ಕರ್ಮನೇ ಇರ್ಬೋದು. ಕೆಲವ್ರು ಹೇಳ್ತಾರಲ್ಲ ನಿನ್ ಕರ್ಮ ಅಂತೇಳಿ. ಬಟ್ ಆ ಕರ್ಮನು ತೆಗೆಯಂತ ಅದ್ಭುತವಾದ ಔಷಧಿ ಈ ಅಕ್ಯುಪಂಚರ್, ಅಕ್ಯುಪ್ರೆಷರ್ ಮತ್ತೆ ಕಲರ್ ಥೆರಪಿನಲ್ಲಿ ಇದೆ ನೋಡಿ. ಯಾವ ಥೆರಪಿನಲ್ಲಿ ಇಷ್ಟು ಅದ್ಭುತವಾಗಿ ಬರಲ್ಲ. ಓಕೆ, ಸೊ ವಿಲ್ ಎಂಜಾಯ್ ಲರ್ನಿಂಗ್. ಕಲಿಯೋದನ್ನ ಖುಷಿಯಾಗಿ ಕಲ್ತ್ ಮಾಡೋಣ. ಎಲ್ಲಾ TM ಸ್ಟೂಡೆಂಟ್ಸ್ ಮತ್ತೆ ಹಿಂದೆ ಯಾರಾದ್ರೂ ಕಲರ್ ಥೆರಪಿ, ಕಲರ್ ನ್ಯೂಮರಾಲಜಿ, ಡಯಾಬಿಟಿಸ್ ಕ್ಲಾಸ್ ನೀವು ಅಟೆಂಡ್ ಆಗಿದ್ರೆ ನಿಮ್ಮ ವಾಟ್ಸಪ್ ಅಂಡ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ವಿಶೇಷವಾದ ಆಫರ್ ಇರುತ್ತೆ. ಅದನ್ನ ನೀವು ಅದರೊಳಗಡೆ ಹೋದ್ರೆ ಅಲ್ಲಿ ನಿಮ್ಗೆ ಪೇಮೆಂಟ್ ಲಿಂಕ್ ಇರುತ್ತೆ. ಇವತ್ತು ನಾಳೆ ರಾತ್ರಿ ಲಾಸ್ಟ್ ಡೇಟ್ ಇರುತ್ತೆ. ಆದಷ್ಟು ಬೇಗ ಜಾಯಿನ್ ಆಗಿ, ಇಲ್ಲಾಂದ್ರೆ ಆಫರ್ ಕಳ್ಕೊತೀರಾ. ಸರಿನಾ?